ಮೋಸ ಮಾಡೋದ್ರು ಹೇಳಿದ್ನಲ್ಲ ಯೂರೋ ಗೋಲ್ಡ್ ಎಲ್ಲ ಫಸ್ಟ್ ಹೇಳಿದೀವನು ಈ ವೀಕೆಂಡ್ ಪ್ಲಾನ್ ಮಾಡೋರೆ ಹೋಗೋಣ ಅಂತಾನೆ ಅಂತ. ಹೊಡ್ರಿ ಬರ್ತಾರೆ ಬೆಂಗಳೂರು ಪೊಲೀಸ್ ಹಿಂಗಡೆ ರೆಡಿ ಇರ್ರಿ. ಅದಕ್ಕೂ ಕ್ರೈಮ್ ಡಿಪಾರ್ಟ್ಮೆಂಟ್ ಅವರು ಸಿವಿಲ್ ಡ್ರೆಸ್ ಅಲ್ಲಿ ಒಬ್ಬನ್ನ ಇಟ್ಕೊಂಡು ಕುತ್ತಿಗೆ ಪಟ್ಕೆ ಇಟ್ಕೊಂಡಿದ್ರು. ಹಾಲಿವುಡ್ ಫಿಲಮ್ಗಳು ನೋಡ್ತೀವಲ್ಲ ಇಂಗ್ಲೀಷಲ್ಲಿ ಹಿಂಗೆ ಬಂದು ಹಿಂಗೆ ಎಡ್ತಾ ಹೋಯ್ತಾರಲ್ಲ ಹಂಗೆ ಬಂದು ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸ್ ಅಲ್ಲಿ ಬಂದ್ರು. ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಇವಾಗ ಟೈಮು 2 ಗಂಟೆ ಆಗಿಬಿಟ್ಟಿದೆ. ಇವಾಗ ಒಂದು ಶೂಟ್ ಇದೆ, ಅದು ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ. ಮೇ ಬಿ ಇನ್ನೂ ಅಪ್ಲೋಡ್ ಮಾಡಿರಲ್ಲ, ಬಟ್ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಒಂದು ಬೈಕಿಂದ ಶೂಟ್ ಮಾಡೋಕೆ ಹೋಗ್ತಾಯಿದ್ದೀವಿ. ಜಾವಾ 300 ಹೊಸ್ದಾಗಿ ಲಾಂಚ್ ಆಗಿದೆ. ಲಾಂಚಾಗಿ ಸುಮಾರು ದಿವಸ ಆಯಿತು. ಸೊ ಅದರ ಒಂದು ರೀಲ್ ಶೂಟ್ ಮಾಡೋಕೆ ಹೋಗ್ತಾಯಿದ್ದೀವಿ. ಇವತ್ತೇ ಫಸ್ಟ್ ಒಂದು ಈ ಥರ ಎಲ್ಲ ರೆಡಿಯಾಗಿ ಹೋಗ್ತಿರೋದು. ನಾನು ಲೆದರ್ ಜಾಕೆಟೇ ಹಾಕಿರಲಿಲ್ಲ. ಅವರು ನಮ್ಮ ಅಮ್ಮ ಅನ್ಬರು ಗಿಫ್ಟ್ ಕೊಟ್ಟಿದ್ದಾರೆ. ಇದು ಅವ್ರದ್ದು ಫೇವ್ರೇಟ್ ಜಾಕೆಟ್ ಅಂತೆ. ಸೊ ಹಂಗೆ ಗೊತ್ತಾಯ್ತಲ್ಲ, ಅವ್ರ ಫೇವ್ರೇಟ್ ಜಾಕೆಟ್ ಫೇವ್ರೇಟ್ ಪರ್ಸನ್ಸಿಗೆ ಮಾತ್ರ ಕೊಡೋದು, ಆ ಥರ ಕೊಟ್ಟಿದ್ದಾರೆ. ಅದನ್ನು ಹಾಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಇವತ್ತು ಒಂದು ದಿನಕ್ಕಲ್ಲಪ್ಪ, ಹಂಗೆ ಫುಲ್ಲು ನನ್ನ ಮನೆಗೇನೆ ಕೊಟ್ಟಿರೋದು, ನಾಟ್ ಫಾರ್ ರೀಲ್. ಅಪ್ಪ ಜಾಕೆಟಿಂದ ಆರೋಗ್ಯೈತೆ ಇವರು. ಇದನ್ನು ಹೇಳಬೇಕು ಅಂದರೆ ನಾವು ಆಲ್ರೆಡಿ ಮುಂಚೆನೇ ಶೂಟ್ ಮಾಡಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಅವತ್ತು ಲೈಟು ಪ್ರಾಪರಾಗಿ ಆಗಿರಲಿಲ್ಲ, ಅದಕ್ಕೆ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಮಳೆ ಏನೋ ಬರಲಿಲ್ಲ ಅಂದರೆ ಪ್ರಾಪರ್ ಶೂಟ್ ಮಾಡ್ತೀವಿ, ಯಾಕಂದರೆ ಕ್ಯಾಮ್ರಾ ಎಲ್ಲ ಇರುತ್ತಲ್ಲ. ಸೊ ಹಂಗೆ ಫುಲ್ಲು ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಕೊಡೋಣ ಅಂತ. ಓಕೆ, ನಿಂಜಾ 300 ಹೋಗ್ತಾ ಇದೆ. ನಾನು ಹಿಂಗಡೆಯಿಂದ ನೋಡಿ ನಿಂಜಾ 300 R15 ಅನ್ಕೊಂಡಿದ್ರು. ನಾನು ಪಕ್ಕದಲ್ಲಿ ನೋಡಿದಾಗ ಗೊತ್ತಾಗಿದ್ದು 300 ಅಂತ. ನಾನು ಏನೋ ಪ್ಲ್ಯಾನ್ ಮಾಡ್ತಿದ್ದೀನಿ, ಹಂಗೆ ಶೂಟ್ ಮಾಡೋಣ, ಹಿಂಗೆ ವ್ಲಾಗ್ಸ್ ಮಾಡೋಣ ಅಂತ. ಬಟ್ ಏನೂ ಆಯ್ತಾನೆ ಇಲ್ಲ. ಫುಲ್ಲು ಬೆಳಗಿನ ಸಂಜೆವರೆಗೂ ಕೆಲಸನೇ ಹೋಗುತ್ತೆ ಗುರು. ಬಟ್ ಇನ್ ಬಿಟ್ವೀನ್ ಸ್ವಲ್ಪ ಏನೋ ಎಡಿಟಿಂಗ್ ಕೆಲಸ ಇಲ್ಲ ಅಂದರೆ ನಾನು ಒಂದು ಸ್ವಲ್ಪ ಅದು ಇದು PUBG ಗಿಬ್ಜಿ ಅಂತ ಜಾಸ್ತಿ ಆಡ್ತಾಯಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇದು ಮಾಡ್ತಿಲ್ಲ. ಇದು ಯಾವುದು ಗುರು, ಕಾಲೇಜ್ ರೋಡಿಗೆ ಬಂದ್ಬಿಟ್ನಲ್ಲ ನಾನು ಹಿಂಗೆಲ್ಲ ರೆಡಿಯಾಗಿ. ಆಮೇಲೆಲ್ಲ ನಂಗೆ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿದ್ರೆ ಏನು ಕತೆ, ನಾನು ಬೇಕು ಅಂತ ಬಂದ ಇಲ್ಲ. ನನಗೆ ಮೋಹನ್ ಬ್ರೋ ಹೊಸ ರೂಟ್ ಹೇಳ್ಕೊಟ್ಟಿದ್ರು, ಅದ್ರಲ್ಲಿ ಬಂದಿದ್ದೀನಿ ಅಷ್ಟೇ. ಇನ್ನೊಂದು ಸೈಕ್ ವಿಷಯ ಇದೆ, ಹೇಳ್ತೀನಿ ತಡ್ರಿ. ನಮ್ಮ ಬಾಯ್ಸ್ ಎಲ್ಲ ಮೋಸ ಮಾಡಿದ್ರು. ನಮ್ಮ ಮೋಹನ್ ಬ್ರೋ, ಹರ್ಷ, 350, ಗೋಲ್ಡಿ ಎಲ್ಲ ಮೋಸ ಮಾಡಿಬಿಟ್ರು ಬಾಯ್ಸ್. ನನಗೆ ದೊಡ್ಡ ಮೋಸ ಮಾಡೋರೆ. ಸೀರಿಯಸ್ಲಿ ತಡ್ಕೊಳಕ್ಕೆ ಆಗ್ತಿಲ್ಲ ನನಗೆ ಈ ಮೋಸನ. ಎಷ್ಟು ಫೀಲ್ ಆಗ್ತಿದೆ ಗೊತ್ತಾ ಒಳಗಡೆ. ತಡ್ರಿ ಅವ್ರ ಕೈಲೇ ಹೇಳಿಸ್ತೀನಿ ಏನು ಮೋಸ ಮಾಡಿದ್ರು ಅಂತ. ಅದು ನನಗೆ ಹಿಂಗೆ ಮಾಡಿಬಿಟ್ರಲ್ಲ ಅನ್ನೋದು ಒಂದು ಬೇಜಾರು ಅಷ್ಟೇ ನನಗೆ, ಇನ್ನೇನಿಲ್ಲ. ಓಕೆ, ಬಂದ್ವಿ ಮೋಹನ್ ಬ್ರೋ ಮನೆ ಹತ್ರ. ಏನು ಖುಷಿ ಅಂತ ಆಮೇಲೆ ಹೇಳ್ತಿದ್ದೆ. ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿದೆ ಅನ್ನೋ ಫೀಲ್ ಜಾಸ್ತಿ, ಅದಕ್ಕೆ ಖುಷಿ. ಇಲ್ಲಿ ನೋಡ್ರಿ, ಇಲ್ಲಿ ಬಾಸ್ ನನಗೆ ಅವ್ರದ್ದು ಗಿಫ್ಟ್ ಮಾಡಿ ಅವ್ರು ಹೊಸ ತಗೊಂಡ್ರು. ಅದೇ ಹೇಳ್ದೆ, ಸ್ಪೆಷಲ್ ಪರ್ಸನ್ ಸ್ಪೆಷಲ್ ಗಿಫ್ಟ್, ಸ್ಪೆಷಲ್ ಮೆಮೊರಿ ಇರೋದನ್ನು ಅಂತ. ಮೆಮೊರಿ ಇರೋದು, ಅದು ನಂದು ಫಸ್ಟ್ ರೈಡಿಂಗ್ ಗೇರ್ ಅದು. ಓಕೆ, ಸೊ ಇವರು ಬ್ಲ್ಯಾಕ್, ನಾನು ವೈಟ್ ಅಷ್ಟೇ. ಅಂದ್ರೆ ಲೈಕ್ ಬ್ಲ್ಯಾಕ್ ಇದೆ ಬಟ್ ಸ್ಟಿಲ್ ಇದು ಇವಾಗ ಫುಲ್ ರೆಟ್ರೋ ಲುಕ್ ಕಾಂಬಿನೇಷನ್. ಅಲ್ಲಿ ಒಳ್ಳೆ ಫೋಟೋಸ್ ಹಾಕ್ತೀವಿ ಇನ್ಸ್ಟಾಗ್ರಾಮ್ಗೆ. ಮೇ ಬಿ ವ್ಲಾಗ್ ಬರೋಕ್ಕಿಂತ ಮುಂಚೆ ಫೋಟೋದೇ ಬಂದಿರ್ಬೋದು, ಇಲ್ಲ ವ್ಲಾಗ್ ಬಂದಾಗೆ ಬರ್ಬೋದು, ಹೇಳಕ್ಕಾಗಲ್ಲ ಬ್ರೋ. ಆಮೇಲೆ ಇವಾಗ ನಮ್ಗೆ ಶೂಟ್ ಮಾಡ್ಕೊಡ್ತಾರಲ್ಲ ಇವ್ರ ಫ್ರೆಂಡೇನೆ, ಪಿಕ್ಸೆಲೋಗ್ರಫಿ ಅಂತ ಅಂದ್ಬಿಟ್ಟು. ಓಕೆ, ಸೊ ಅವರು ಅವ್ರದೇ ಒಂದು ಸಪರೇಟ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಕ್ಯಾಂಡಿಡ್ ಕ್ರೂ ಅಂತ ಇದೆ, ಪಿಕ್ಸೆಲೋಗ್ರಫಿ ಅಂತ ಇದೆ ಕೇಶವ್ದು. ನೋಡಿ ಒಳ್ಳೆ ವರ್ಕ್ ಮಾಡ್ತಾರೆ. ನಾನು ರೀಸೆಂಟ್ ಆಗಿ ಒಂದು ರೀಲ್ ಹಾಕಿದ್ದೆ, ಅದು ನಂದು ಶೂಟ್ ಮಾಡಿದ್ದೆ ಅದು. ಅದನ್ನ ಕೇಶವ್ ಮತ್ತೆ ಸುಭಾಷನೇ ಮಾಡಿದ್ದು. ಸೊ ಅವ್ರ ಹತ್ರನೇ ಶೂಟ್ ಮಾಡಿಸ್ತಾ ಇರೋದು. ಈ ರೀಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಬರೋದು, ನೋಡ್ತೀರಾ. ಅದಾದ್ಮೇಲೆ ನಮ್ಮ ಫ್ರೆಂಡ್ಸ್ ನಮ್ ಮೋಸ ಮಾಡಿದ್ರು. ಹೇಳ್ದೆ, ನೀವು ಮೋಸ ಮಾಡಿದಿಲ್ಲ. ಯಾರು ಎಲ್ಲ ಮೋಸ ಮಾಡಿದ್ ಯಾರು ಗೊತ್ತಾ ಗೈಸ್? ಬರ್ತೀನಿ ಅಂತ ಅಂದ್ಬಿಟ್ಟು ಕೈ ಎತ್ತಿದ್ದು ಇವನು. ಇಲ್ಲ, ಇವರು ಫಸ್ಟ್ ಪ್ಲಾನ್ ಆದಾಗ ಫಸ್ಟ್ ಹೇಳಿದೀವನು ಈ ವೀಕೆಂಡ್ ಪ್ಲಾನ್ ಮಾಡೋರೆ ಹೋಗೋಣ ಅಂತಾನೆ ಅಂದ. ಆಯ್ತಾ, ವೀಕೆಂಡ್ ಫಿಕ್ಸ್ ಆಗಿದ್ದೆ, ಮತ್ತೆ ಡೇಟ್ ಪೋಸ್ಟ್ಪೋನ್ ಮಾಡಿದ್ರು. ಬೇರೆ ತರ ತಲೆಗೆ ಬಂತು, ಅದಕ್ಕೆ ನಾನು ನಾವು ಡೇಟ್ ಪೋಸ್ಟ್ಪೋನ್ ಮಾಡಿದಕ್ಕೂ ನೀನ್ ಕ್ಯಾನ್ಸಲ್ ಮಾಡಿದಕ್ಕೂ ಸಂಬಂಧನೇ ಇಲ್ಲ. ಮೊನ್ನೆ ಹೋಗ್ತಿದ್ದೀರೋನು ಇವ್ರು ಬರಲ್ಲ ಅಂತಾನೆ ಅಂತಿದ್ದೀವನು. ಇಲ್ಲ, ಇದು ಹೆಂಗ್ ಗೊತ್ತಾ, ಬೇಕಿದ್ರೆ ಟೂರಿಂಗ್ ಬೇಡವಂತೆ. ಫಸ್ಟ್ ಇವಾಗ ಡಾಲ್ಫಿನ್ ಮಾಡಿಫಿಕೇಶನ್ ಎಲ್ಲ ಮಾಡಿಸ್ಬೇಕು ಅಂತಿದ್ದ. ಸೊ ಅದಕ್ಕೆ ಏನೋ ಮಾಡಿ ಹುಡುಗನ ಇಷ್ಟ. ಈಗ ನಂಗೆ ಟ್ರಾವೆಲ್ ಮಾಡೋದು ಜಾಸ್ತಿ ಫೀಲ್ ಕೊಡ್ತಿಲ್ಲ ನನಗೆ, ಏನೋ ಬೇರೆದು ಬರುತ್ತೆ. ಸರಿದ್ರಲ್ಲ, ರೆಡಿ ಇರಿ ಅಷ್ಟೇ. ಓಕೆ, ಬನ್ನಿ ಹೋಗೋಣ. ಟೈಮ್ ಆಯ್ತು ಆಲ್ರೆಡಿ. ಟೈಮ್ ಆಯ್ತು, ಬಾ. ಎಷ್ಟು ವೇಟ್ ಮಾಡ್ತಿರ್ತೇನೆ. ಓಕೆ ಗುರು, ಫೈನಲಿ ಬಂದ್ವಿ ಗುರು ನೈಸ್ ರೋಡ್ಗೆ. ಯಪ್ಪ
ಏನು ಟ್ರಾಫಿಕ್ಕು ಇಲ್ಲಿ, ಸಾಟರ್ಡೇಸು ಟ್ರಾಫಿಕ್ಕು ಸೈಕ್. ಗುಡು 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 ಗುಡುಗು ಅಂತ ಹೋಗೋದಿದ್ರಲ್ಲ ಹೆಂಗೆ. ಪರವಾಗಿಲ್ಲ ಗುರು, ವೈಬ್ರೇಷನ್ಸ್ ಇಲ್ಲ. ಚೆನ್ನಾಗಿದೆ ಒಂಥರ ಫೀಲು, ಸಾಕಾಗಿದೆ ಗುರು ಗಾಡಿ. ಅಂದರೆ ಸಿಟಿನಲ್ಲಿ ಓಡಾಡ್ಕೊಂಡು ಕಾಲೇಜು ಗಿಲೇಜು ಅಥವಾ ನಿಮ್ಮ ಹಳ್ಳಿ ಕಡೆ ಒಳ್ಳೆ ಹವಾ ಮೇಂಟೈನ್ ಮಾಡ್ಕೊಂಡು ಓಡಾಡೋಕ್ಕೆ ಏನು ಮಾಡ್ತಿದ್ದು ಗಾಡಿ ಇದು. ಕಡಕ್ ಲುಕ್ಸು ಮಾತ್ರ ಇದ್ರದ್ದು. ಟೈರ್ ಅಷ್ಟು ಕಾನ್ಫಿಡೆಂಟ್ ಕೊಡ್ತಿಲ್ಲ. ಆದರೆ ಮೋಹನ್ ಬ್ರೋ ಒಂದು ಫ್ಲೈ ಬೈ ಇದು ಯಾರು ಗುರು ಇದು ಹಿಂಗೆ? ಓಹೋ ವೀಲಿಂಗು. ಅಯ್ಯೋ ಇವ್ರು ನಮ್ಮ ಮೇಲೆ ಬಿದ್ದಿದ್ದವ್ರ ಮೇಲೆ ಬಂದು ಹೊಡ್ರಿ ಬರ್ತಾರೆ ಬೆಂಗಳೂರು ಪೊಲೀಸ್ ಹಿಂಗಡೆ. ರೆಡಿ ಇರ್ರಿ ಅದಕ್ಕೂ ಫಾಸ್ಟ್. ಯಪ್ಪ ಇವಾಗೆಲ್ಲ ಇಬ್ಬಿ ಸ್ಟ್ರಿಕ್ಟ್ ಆಗಿದೆ ಗುರು ಪೊಲೀಸ್ಗಳು, ಅರ್ಥ ಮಾಡ್ಕೋಬೇಕು ಎಲ್ರೂ. ಸೀರಿಯಸ್ಲಿ ಕಷ್ಟ ಇದೆ. ಆ ಥರ ಎಲ್ಲ ಪ್ರಾಕ್ಟೀಸ್ ಮಾಡೋದಿದ್ರೆ ಪ್ರೊಫೆಷ್ನಲ್ ಪ್ರಾಕ್ಟೀಸ್ ಮಾಡಿ ಅಷ್ಟೇ ನಾನು ಹೇಳೋದು. ನನ್ನ ಫ್ರೆಂಡ್ಸು ಪ್ರೊಫೆಷ್ನಲ್ ಪ್ರಾಕ್ಟೀಸ್ ಮಾಡೋರು ಇದ್ದಾರೆ, ಗೊತ್ತಿರೋರು ಇದ್ದಾರೆ. ದಿಸ್ ಈಸ್ ನಾಟ್ ಸೇಫ್ ಇನ್ ಹೈವೇ. ಯಪ್ಪ ಎಷ್ಟು ಕ್ರಾಸ್ ವಿಂಡ್ಸ್ ಹೊಡಿತಿದೆ ಗುರು, ಎದ್ದು ನಿಂತ್ಕೊಂಡ್ರೆ ಫುಲ್ಲು ಹೆವಿಯಾಗಿ ಹೊಡಿತಿದೆ. ಹಿಂದೆ ತಳ್ತೈತೆ ನನ್ನೇ, ಅಷ್ಟು ಹೊಡಿತಿದೆ ವಿಂಡ್ಸು. ಓ ಬಾಯ್, ಸರ್ಪ್ರೈಸ್ ಸ್ಪಾಟಿಗೆ ರೀಚ್ ಆಗಿದ್ವಿ. ಇವಾಗ ಇನ್ನೇನು ಸದ್ಯದಲ್ಲೇ ಶೂಟ್ ಸ್ಟಾರ್ಟ್ ಮಾಡ್ತೀವಿ. ಅಯ್ಯೋ ಇದರಲ್ಲಿ ಲೆದರ್ ಜಾಕೆಟಲ್ಲಿ ಕೈ ಹಿಂಗೆ ಫುಲ್ ಇಡೋಕ್ಕಾಗ್ತಿಲ್ಲ ನನಗೆ, ಅದು ಸ್ಟಿಫ್ ಆಗಿರುತ್ತಲ್ಲ ಪ್ಯಾಡಿಂಗ್. ಈ ಲೊಕೇಶನಿಗೆ ಒಂದು 6 ತಿಂಗಳು ಆದಮೇಲೆ ಬಂದಿದ್ದೀನಿ. ಮುಂಚೆ 6 ತಿಂಗಳು, ಒಂದು ವರ್ಷದ ಹತ್ರ ಆದಮೇಲೆ ಬಂದಿದ್ದೀನಿ. 6 ತಿಂಗಳು, ಒಂದು 8 ತಿಂಗಳು ಮುಂಚೆ MS ಮೀಟಪ್ಪಿಗೆ. MS ನಾನು ವ್ಲಾಗ್ ಮಾಡಿದ್ದು ಇಲ್ಲೇ ಬಂದು ಮೀಟ್ ಮಾಡಿ ಸ್ಪೀಡ್ ಟ್ರಿಪ್ ಓಡಿಸ್ತಾರೆ. ಹಂಗೆಲ್ಲ ವಿಲಿಂಗೆಲ್ಲ ಹೊಡಿತಿದ್ರು. ಅಂಥವ್ರಿಂದನೇ ಸ್ವಲ್ಪ ಬೈಕರ್ಸ್ಗಳಿಗೆ ಬ್ಯಾಡ್ ನೇಮು, ರೋಡಲ್ಲಿ ಇರೋರೆಲ್ಲ ಕಂಪ್ಲೇಂಟ್ ಮಾಡೋದು. ಅಂಥವ್ರೆಲ್ಲ ನಮ್ಮ PL ಪೊಲೀಸ್ ಆಲ್ರೆಡಿ ರೀಲ್ಸಲ್ಲೆಲ್ಲ ನೋಡ್ತಿದ್ದೀವಿ. ಒಳ್ಳೆ ಇದು ಹಿಡಿತಾ ಇದೆ. ಗುಡ್ ಜಾಬ್. ಸಾರಿ, ಶೂಟ್ ಎಲ್ಲ ಆಯಿತು ಆಲ್ಮೋಸ್ಟು. ಇವಾಗ ಸ್ವಲ್ಪ ಫೋಟೋಸ್ ತೆಗೆಸ್ಕೊಳ್ತಾ ಇದೀವಿ. ಸುಮ್ಮನೆ ಇನ್ಸ್ಟಾಗೆ ಗೊತ್ತಲ್ಲ, ಶೋಕಿ ಮಾಡಬೇಕಲ್ಲ ಇನ್ಸ್ಟಾದಲ್ಲಿ, ಅದೊಂದೇ ರೀಸನ್ಗೋಸ್ಕರ ತೆಗೆಸ್ಕೊಳ್ತಾ ಇದ್ವಿ. ಕವರ್ ಮಾಡಲ್ಲ ಬ್ರೋ, ಅಷ್ಟೇ, ಇದೇನಿಲ್ಲ. ಸೊಳ್ಳೆ ಮತ್ತು ಸರಿ ಕಡ್ದು ಗುರು ತೋರಿಸ್ತೀನಿ ನೋಡ್ರಿ. ಒಂದು ಕಾಲ ಮೇಲೆ ಹಾವು ಕಚ್ಚಿದ್ರು ಹಂಗೆ ಬರಲ್ಲ, ಹಂಗೆ ಬಂದು ಸೊಳ್ಳೆ ಕಡ್ದಿರೋದು. ಒಂದು ಜನ ಫುಲ್ ಆನ್ ರಾಬ್ರಿ ಡೂಯಿಂಗ್ ಫೋಟೋ ಶೂಟ್ಸ್ ಆ್ಯಂಡ್ ಆಲ್, ಗೊತ್ತಲ್ಲ ಬಾಸ್. ನೆಕ್ಸ್ಟ್ ಇಯರ್ ಮದುವೆ ಆಗ್ತಿದ್ದಾರೆ. ಪ್ರಪೋಸಲ್ಸ್ ಎಲ್ಲ ಇದ್ದರೆ ಅವರಿಗೆ DM ಮಾಡ್ಬೋದು. ಹುಡುಗ ಚೆನ್ನಾಗಿದ್ದಾರೆ ನೋಡಿ, ಒಳ್ಳೆ ರೆಟ್ರೋ ಲುಕ್ಕಲ್ಲಿ ಹಿಂಗೆ ಕಾಣಿಸ್ತಾರೆ. ನಿಮಗೆ ಬೇರೆ ಬೇರೆ ಥರ ಮದುವೆ ಫೋಟೋಸ್ ಎಲ್ಲ ಬೇಕೆಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ಎಲ್ಲ ಕಳಿಸ್ಕೊಡ್ತಾರೆ. ಬ್ರೋ ನೀವು ಯಾವ್ದ್ರಲ್ಲಿ ಇದ್ದೀರಾ ಡೇಟಿಂಗ್ ಆ್ಯಪ್ಸಲ್ಲಿ? ಡೇಟಿಂಗ್ ಆ್ಯಪ್ಸ್, ಟಿಂಡರ್, ಫಂಬಲ್ ಎಲ್ಲದರಲ್ಲೂ ಹೇಳ್ತಾನೆ ಮೋಹನ್ ಬ್ರೋ ಸರಿ ಇಲ್ಲ ಅಂತ. ಸುಮ್ಮನೆ ಅಂತೆ ಬಾಯ್ಸ್, ಹುಡುಗ ಒಳ್ಳೆಯವ್ರೆ. ಹೊರಟ್ವೆ ಇವಾಗ. ಹೋಗ್ಬಿಟ್ಟು ಶೋರೂಮ್ ಹತ್ರ ಹೋಗಿ ಬೈಕ್ ಬಿಟ್ಟು ಅಲ್ಲಿಂದ ಡೆಕಾಥಾನಿಗೆ ಹೋಗ್ಬೇಕಿತ್ತು. ನಮ್ಮ CRJಗೆ ರೈನ್ ಗೆಸ್ ತಗೋಬೇಕಿತ್ತು. ಬಟ್ ಇವಾಗ ಟೈಮ್ ಆಗಿದೆ, ನೋಡೋಣ. ಅದೇ ತಗೊಳ್ತೀನಿ, ನಾಳೆ ತಗೊಂಡು ಹೋಗ್ತೀನಿ ಅಷ್ಟೇ. ಸೋಫಾರ್ ಎಲ್ಲ ಶೂಟ್ ಚೆನ್ನಾಗಿ ಬಂದಿದೆ. ನೈಸ್. ಇಲ್ಲಿಂದ ಕೆಳಗಡೆ ಡಿಸ್ಕನೆಕ್ಟ್ ಆಗಿ ಕೆಳಗಡೆ ಜಾಯ್ನ್ ಆಗುತ್ತೆ. ಓಕೆ ಕೂಲ್. ಫ್ಯೂಯಲ್ ಬ್ಲಿಂಕ್ ಆಗ್ತಿದೆ ಗುರು, ನಾನು ನೋಡ್ಕೊಂಡೆ ಇಲ್ಲ ಫ್ಯೂಯಲ್ನ. ಶೋರೂಮ್ ಅವ್ರು ಇದೆ ಅಂತ ಹೇಳಿದ್ರು, ಬಟ್ ಯಾಕೋ ಫ್ಯೂಯಲ್ ಇಲ್ಲ. ಓಕೆ, ಇಲ್ಲಿ ನೋಡಿರಿ ನಮ್ಮ ಮೋಹನ್ ಬ್ರೋ ಎಫರ್ಟ್ಸು ನೆಕ್ಸ್ಟ್ ಲೆವೆಲ್ಲು. ಏನಕ್ಕೆ ಅಂತೀರಾ ನೋಡಿರಿ. ಇವಾಗ ಹೋಗಿ ಇದನ್ನು ಸ್ವಲ್ಪ ಎಡಿಟ್ ಮಾಡೋದೆಲ್ಲ ಇರುತ್ತೆ. ಮತ್ತು ಇನ್ನೊಂದು ಲಾಗ್ ಇದೆ ಅಂತ ಅವ್ರದ್ದು, ಪ್ರಿಪ್ರೇಷನ್ ಲಾಗ್, ಅದನ್ನು ಹಾಕಬೇಕು ಅಂತ. ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿದಲ್ಲ, ಬೆಂಗಳೂರು ಟು ಕನ್ಯಾಕುಮಾರಿ 2 ಹೊಟ್ಟಿದ್ದಾರೆ. ಸೊ ಪ್ಲ್ಯಾನ್ ಮಾಡಿದ್ದು ನಾನು ಇದ್ದೆ ಪ್ಲ್ಯಾನಲ್ಲಿ. ನಾನು ಕೊನೆಯ ಮೂಮೆಂಟಲ್ಲಿ ನಾನೇ ಕ್ಯಾನ್ಸಲ್ ಆಯಿತು ಫಾರ್ ಸಮ್ ರೀಸನ್ಸ್. ಏನಕ್ಕಂದರೆ ನನಗೆ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಇಂಪಾರ್ಟೆಂಟ್ ವರ್ಕ್ ಇದೆ, ಮಿಸ್ ಮಾಡೋಂಗಿಲ್ಲ. ಮುಂಚೆ ಪ್ಲ್ಯಾನ್ ಮಾಡಿದ್ದು ಆಲ್ಮೋಸ್ಟ್ ಸಂಡೇ ವಾಪಸ್ ಬರ್ತಾರೆ ಇತ್ತು. ಅದಕ್ಕೆ ಆಲ್ಮೋಸ್ಟ್ ಓಕೆ ಆಗಿದೆ, ಬಟ್ ಅದು ಅಷ್ಟೇ ಕೊನೆ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡಿದ್ದು. ಇನ್ನೊಂದು ದಿನ ಯಾವತ್ತಾದರೂ ಹೇಳ್ತೀನಿ ಅದ್ರ ಬಗ್ಗೆ. ಬಟ್ ಇವಾಗ ಅವರು ಮಂಡೇ ಟ್ಯೂಸ್ಡೇ ವಾಪಸ್ ಬರೋದವರು. ಸೊ ಅರೌಂಡ್ 700 ಕಿಲೋಮೀಟರ್ಸ್ ರೈಡು, 650 700 ಕನ್ಯಾಕುಮಾರಿ ಹೋಗ್ತಾರೆ. ಅಲ್ಲಿಂದ ಮತ್ತೆ ವಾಪಸ್ಸು ರಾಮೇಶ್ವರಂ ಹತ್ರಕ್ಕೆ ಬರ್ತಾರೆ. ಏನೋ ಫುಲ್ ಡಿಫ್ರೆಂಟ್ ಪ್ಲ್ಯಾನ್ಸು. ಇದನ್ನು ನಮ್ಮ ಮೋಹನ್ ಬ್ರೋ ಗೋಲ್ಡಿ ಎಲ್ಲ ವ್ಲಾಗ್ ಮಾಡ್ತವ್ರೆ. ನೆಕ್ಸ್ಟ್ ಅದನ್ನು ಹಾಕ್ತಾರೆ ಅವ್ರ ಸೀರೀಸು. ಫುಲ್ ನೆಕ್ಸ್ಟ್ ಲೆವೆಲ್ ಎಲ್ಲ ಆಲ್ರೆಡಿ ತಮಿಳ್ನಾಡು ಸೀರೀಸ್ ಎಲ್ಲ ಮಾಡಿದ್ದೀವಿ. ಅಂದರೆ ಊಟಿ ನಿಯರ್ ಆ ಕಡೆ ಎಲ್ಲ ಹೋಗಿದ್ದೀವಿ. ಅವ್ರು ಇರಲಿಲ್ಲ, ಇವಾಗ ಇವ್ರಿಗೆ ಹೋಗ್ತಾವ್ರೆ ಅಷ್ಟೇ, ಲೈಕ್ ದಟ್ ಮ್ಯಾನೇಜಬಲ್.
ಹೋಗಿ ಬರಲಿ, ಬಂದಮೇಲೆ ಮತ್ತೆ ಬೇರೆ ಥರ ಅವಳಿ ಸ್ಟಾರ್ಟ್ ಮಾಡೋಣ. ಅದಕ್ಕೆ ನೆಗ್ಲೆಕ್ಟ್ ಹೇರ್ ಸ್ಟೈಲ್ ಅಂಡ್ ಆಲ್ ಏನು ಮಾಡೋಕ್ಕಾಗಲ್ಲ. ಫುಲ್ಲು ಟಯರ್ಡ್ ಆಗಿದ್ದೀವಿ. ಬರೋ ಅಷ್ಟೊಂದು ಸೀನ್ಗಳು ಹೆವಿ ಆಗೋದು. ಬಟ್ ಏನೋ ಒಂಥರ ಡಿಫ್ರೆಂಟ್ ಇವತ್ತು ಫೀಲ್ ಹೇಳ್ತೀನಿ ಏನಕ್ಕೆ ಅಂತ. ಇಲ್ಲಿ ಬಾಸ್ ರೆಡಿ ಮಾಡ್ತಿದ್ದಾರೆ ನಾಳೆ ರೈಡಿಗೆ. ಆದರೂ ಫೀಲ್ ಆಗ್ತಿದೆ ಬಿಟ್ಟು ಹೋಗ್ತಿದ್ದಾರೆ ಅಂತ. ಬಿಟ್ಟು ಹೋಗ್ಲಿ, ಇರಲಿ ತಡಿ ಬ್ರೋ, ಒಂದು ನಿಮಿಷ ಅಲ್ಲಿ ತೋರಿಸ್ತೀನಿ. ಆದರೂ ಬಟ್ ಇರಲಿ, ಹೋಲಿ, ಏನು ಮಾಡೋಕ್ಕಾಗಲ್ಲ. ನಮ್ಮವರೇ ಅಲ್ವಾ, ನಮ್ಮವರು ಮೋಸ ಮಾಡ್ತಾರೆ. ಹೌದೌದು, ನಮ್ಮವರೇ ಮೋಸ ಮಾಡೋದು. ಅಲ್ಲ ನಮ್ಮವರೇ ಮೋಸ ಮಾಡೋದು. ನಾನು ಹಿಂದೆ ಕೂತ್ಕೋ ಬಾ. ಇಲ್ಲ ಬ್ರೋ, ನೋಡ್ರಿ ಬ್ರೋ, ಅರ್ಥ ಮಾಡ್ಕೊಳ್ಳಿ ನೀವು. ಇವಾಗ ಕೊನೆ ಮೂಮೆಂಟ್ ಹೇಳ್ಬಿಟ್ರೆ ಪಾಪ ಇವ್ರು ರೋದನೆಗಳು ನೋಡ್ರಿ. ಇವಾಗ ಈ ಹೆಲ್ಮೆಟ್ ತೊಗೊಂಡು ಹೋಗೋದು, ಈ ಹೆಲ್ಮೆಟ್ ತೊಗೊಂಡು ಹೋಗೋದು, ಎರಡರೂ ಆ್ಯಂಟಿಫಾಗ್ ವೈಸರ್ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಇವಾಗ ಇದಕ್ಕೆ ಆ್ಯಂಟಿಫಾಗ್ ವೈಸರ್ ಹಾಕ್ಸೋಕ್ಕೆ ಶಾಪ್ ಎಲ್ಲ ಕ್ಲೋಸ್ ಆಗಿದ್ದಾವೆ. ಎಂಟಿಗೆ ಲೇಟ್ ಆಗೋಯ್ತು. ಅದಕ್ಕೆ ಇವಾಗ ಇದರಲ್ಲಿ ಆಂಟಿಫಾಗ್ ಇಲ್ಲ, ಬಟ್ ಅದ್ರಲ್ಲಿ ಆಂಟಿಫಾಗ್ ಇದೆ. ಬಟ್ ಅದು ಓಕೆ ಹೆಲ್ಮೆಟ್ ಅಷ್ಟೊಂದು ಇದಾಗಲ್ಲ. ಓಕೆ, ಸೆಟ್ ಆಗಲ್ಲ. ಇದು ಸ್ವಲ್ಪ ನೋಡಿದ್ದು ಹೆಂಗಿದೆ, ಇದಕ್ಕೂ ಅದಕ್ಕೂ ಕಂಪೇರ್ ಮಾಡೋದು. ಆಮೇಲೆ ಇನ್ನೊಂದೇನು ಗೊತ್ತಾ ಸೈಕ್ ಸೀನು, ಇವತ್ತು ಒಂದು ಸೀನ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಲೈಫ್ ಟೈಮಲ್ಲಿ ಈ ಥರ ಸೀನ್ಗಳು ಇನ್ನೊಂದ್ಸಲಿ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ ಗುರು. ಯಪ್ಪ, ಅಂದರೆ ಲೈಕ್ ಅದು ಅವರೇ ಬಾಯ್ಸ್ ಎಲ್ಲ ಇಲ್ಲಿ ಅದರ ಬಗ್ಗೆ ಮಾತಾಡ್ತಿಲ್ಲ. ನಾವು ಬಂದು ನಿಂತ್ಕೊಂಡ್ವಿ ನೈಸ್ ರೋಡಿಂದ ಮುಂದೆ ಟೀ ಹಾಕೋಕ್ಕೆ ಅಂತ. ಟೀ ಹಾಕ್ತಾ ಇದ್ವಿ, ಹೊರಗಡೆ ಒಂದು ಚೂರು ಸೌಂಡ್ ಆಯಿತು ಅಂತ ಹೋಗಿ ನಿಂತ್ಕೊಂಡ್ರೆ ನೆಕ್ಸ್ಟ್ ಲೆವೆಲು. ನಮ್ಮ ಬಿಡು ಹೇಳ್ತಾ ಇರ್ತಾರೆ ಏನು ಅಂತ ಹೇಳಿ. ಏನಾಯ್ತು ಅಂತ ನೀವು? ಏನಾಯ್ತು ಅಂತಂದ್ರೆ ಇದೊಂಥರ ಕ್ರೈಮ್ ಮೂವಿ ಸೀನ್ ತರ ಇತ್ತು. ನಾವು ಹೊರಗಡೆ ಇಲ್ಲ, ನಾವು ಆಕ್ಚುಲಿ ಟೀ ಕುಡಿ ಅಂತ ಬಿಟ್ಟು ಆರ್ಡರ್ ಮಾಡ್ತಾ ಇದ್ವಿ. ಸಡನ್ ಆಗಿ ಯಾರೋ ಒಬ್ಬ ಕಿಚ್ಕೊಂಡು ಒಂಥರ ಆಕ್ಸಿಡೆಂಟ್ ಆದ್ರೆ ಸೌಂಡ್ ಬರುತ್ತಲ್ಲ, ಆ ತರ ಸೌಂಡ್ ಆಯ್ತು. ಸರಿ ಅಂತ ನಾವು ಆಚೆ ಬಂದು ನೋಡ್ತೀವಿ, ಯಾರು ಬಿದ್ರು ಏನೋ ಅಂತಂದ್ರೆ ಕ್ರೈಮ್ ಡಿಪಾರ್ಟ್ಮೆಂಟ್ ಅವರು ಸಿವಿಲ್ ಡ್ರೆಸ್ ಅಲ್ಲಿ ಒಬ್ಬನ್ನ ಇಟ್ಕೊಂಡು ಕುತ್ತಿಗೆ ಪಟ್ಟಿಗೆ ಇಟ್ಕೊಂಡಿದ್ರು. ಅದು ಯಾವ ಲೆವೆಲ್ ಅಲ್ಲಿ ಬಂದಿದ್ರು ಅಂತಂದ್ರೆ ಎಲ್ಲೋ ಬೋರ್ಡು ಕ್ಯಾಬ್ ಅಲ್ಲಿ ಸಿವಿಲ್ ಡ್ರೆಸ್ ಹಾಕೊಂಡು ಕ್ರೈಮ್ ಡಿಪಾರ್ಟ್ಮೆಂಟ್ ಅವ್ರು ಬಂದು, ಅದಾದ್ಮೇಲೆ ಅವ್ನು ಹಿಡಿದ್ರಲ್ಲ, ಅವ್ನು ಹಿಡಿದ್ಬಿಟ್ಟು ಎಲ್ಲಿ ಯಾವ ಜೊತೆ ಬಂದಿದ್ಯಾ ಅಂತಂದ್ರು. ಆ ಕಡೆ ಸ್ಕಾರ್ಪಿಯೋ ಕಡೆ ಕೈ ತೋರಿಸ್ತಾ ಸ್ಕಾರ್ಪಿಯೋನ ಸ್ಟಾಪ್ ಮಾಡಿ ಡೋರ್ ಓಪನ್ ಮಾಡಿ ಡ್ರೈವರ್ನ ಹಿಡ್ಕೊಂಡು ತಕ್ಕಂತ ಬೇಡಿ ಆ ಕಡೆ ಒಬ್ರು ಈ ಕಡೆ ಒಬ್ರು. ಸ್ಕಾರ್ಪಿಯೋ ಒಳಗಡೆ ಇಬ್ರು ಕ್ರೈಮ್ ಪೊಲೀಸು, ಕ್ಯಾಬ್ ಅಲ್ಲಿ ಇಬ್ರು ಕ್ರೈಮ್ ಪೊಲೀಸು, ಎಲ್ಲಾನು ಹೇಳ್ಕೊಂಡು ಇವತ್ತು ಸೀನ್ ನೋಡಿದ್ಮೇಲೆ ಸೀರಿಯಸ್ಲಿ ಅಮ್ಮ, ನಾವು ಯಾವ ಪೊಲೀಸಿಗೂ ಕರ್ನಾಟಕ ಪೊಲೀಸ್ ಕಮ್ಮಿ ಇಲ್ಲ ಅನ್ಸ್ಬಿಡ್ತು. ಏನು ಒಳ್ಳೆ ಹಾಲಿವುಡ್ ಫಿಲಮ್ಗಳು ನೋಡ್ತೀವಲ್ಲ ಇಂಗ್ಲೀಷಲ್ಲಿ, ಹಿಂಗೆ ಬಂದು ಹಿಂಗೆ ಎಡ್ತಾ ಹೋಯ್ತಾರಲ್ಲ, ಹಂಗೆ ಬಂದು ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸಲ್ಲಿ ಬಂದರು, ಹಿಂಗೆ ಹಾಕೊಂಡ್ರು, ಬೇಡಿ ಹಾಕಿದ್ರು. ಅದು ಹೆಂಗೆ ಗೊತ್ತಾಯ್ತು ಇನ್ಫಾರ್ಮೇಷನ್, ಹೆಂಗೆ ಇದು ಮಾಡಿದ್ರು. ಚೊಡ್ಡಿಲಿ ಬಂದವ್ರು ಯಾರೋ ಎರಡು ಗ್ರೂಪ್ಗಳೇನಿದೆ ಕ್ಲಾಶಸ್ ನಡೀತಾವಲ್ಲ, ಅದಿರ್ಬೋದೇನೋ, ಆ ಥರ ಏನೋ ಹುಡುಗರು ಹೊಡೆಯಕ್ಕೆ ಬಂದವರೇನೋ ಅಂತ ಅನ್ಕೊಬಿಟ್ಟು ನಾನು ಹೊರಗಡೆ ಬಂದು ನೋಡೋಕೆ ಬಂದೆ. ಆಮೇಲೆ ಗೊತ್ತಾಗಿದ್ದು ಬೇಡಿ ಹಾಕಿದ್ಮೇಲೆ ಪೊಲೀಸು ಅಂತ. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್. ಹ್ಯಾಟ್ಸ್ ಆಫ್ ಟು ಕರ್ನಾಟಕ ಪೊಲೀಸ್. ಇಂಥ ವಿಷಯಗಳಲ್ಲಿ ಎಲ್ಲೋ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗಲ್ಲ, ರಿಯಲ್ ಎಕ್ಸ್ಪೀರಿಯನ್ಸ್ ಆದಾಗಲೇ ಅರ್ಥ ಆಗೋದು. ಅದು ಆಂಬಿಯನ್ಸ್ ಇರುತ್ತಲ್ಲ ಆ ಟೈಮಲ್ಲಿ, ಮೂಮೆಂಟ್ಗೆ ಅಲ್ಲಿ ಇರೋ ಬರೋರೆಲ್ಲ ನಿಂತ್ಕೊಂಡು ಏನಾಯ್ತು ವಿತಿನ್ ಫ್ರಾಕ್ಷನ್ ಆಫ್ ಮಿನಿಟ್ ಅಲ್ಲಿ ಎಲ್ಲಾನು ಹಿಡ್ಕೊಂಡು ಹೋದ್ರು. ಅಲ್ಲಿ ನಿಲ್ಲೆಲ್ಲ ಡೈರೆಕ್ಟ್ ಸ್ಟೇಷನ್ ಅಷ್ಟೇ, ಇನ್ನೇನಿಲ್ಲ. ಈ ವ್ಲಾಗ್ ಎಂಡ್ ಮಾಡ್ತೀವಿ. ಆಲ್ರೆಡಿ ಸಕ್ಕ ಟಯರ್ಡ್ ಆಗಿದೆ. ನಮ್ಮ ಬಾಯ್ ಹೊರಡ್ತಿದ್ದಾರೆ ನಾಳೆ. ಇವರೆಲ್ಲ ಬಂದ್ಬಿಟ್ಟು ವ್ಲಾಗ್ ಹಾಕ್ತಾರೆ. ಫುಲ್ ಧನುಷ್ಕೋಡಿ, ಕನ್ಯಾಕುಮಾರಿ ಅನ್ಕೊಂಡೆ, ಬಟ್ ಧನುಷ್ಕೋಡಿ ಅಂತ. ಆಕ್ಚುಲಿ ಇನ್ನೊಂದು ದಿನ ಎಕ್ಸ್ಟ್ರಾ ಇದ್ದಿದ್ರೆ ಕನ್ಯಾಕುಮಾರಿ ಕವರ್ ಮಾಡ್ತಿದ್ವಿ. ಬಟ್ ಬಾಯ್ಸ್ ಬೇಗ ಬರಬೇಕು, ಟ್ಯೂಸ್ಡೇನೆ ಬರಬೇಕು. 3 days ಟೈಮ್ ಇದೆ. 3 days ಟೈಮಲ್ಲಿ 3 days ಟೈಮಲ್ಲಿ ಧನುಷ್ಕೋಡಿ ಹೋಗ್ಬಿಟ್ಟು ನಂದು ಪ್ರೀ ಮಾನ್ಸೂನ್ ಸೀರೀಸ್ ಮುಗಿದಿದೆ, ತಮಿಳ್ನಾಡು ಆಂಧ್ರ ಎಲ್ಲ. ಈಗ ಇವರು ಸ್ಟಾರ್ಟ್ ಆಗ್ತಿದೆ. ಅವ್ರ ಚಾನಲ್ ಎಲ್ಲ ಇರುತ್ತೆ, ಕಂಪ್ಲೀಟ್ ಸೀರೀಸೇ ಮಾಡ್ತಾರೆ ಫುಲ್ಲು. ಇನ್ನೇನು ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನಮ್ಮವರೇ. ನಂದು 25K ಕಂಪ್ಲೀಟ್ ಮಾಡಿ, ಅಂಡ್ ನಮ್ಮ ಹುಡುಗಂದು 50K. ಬೇಗ ಕಂಪ್ಲೀಟ್ ಮಾಡಿ ಗೈಸ್, ಸಪೋರ್ಟ್ ಬೇಕೇ ಬೇಕು. ಈ ತರ ಎಲ್ಲ ಇದ್ರೆ ಆಗಲ್ಲ ಗೈಸ್, ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಮಾಡಿ ಬೇಗ, ಇನ್ನೂ ಕ್ರೇಜಿ ಕಂಟೆಂಟ್ಸ್ ಬರುತ್ತೆ. ಬಟ್ ಈ ಇಯರ್ ಎಂಡ್ ಒಳಗಡೆ ನಿಮಗೆ ಏನೋ ಬೇರೆದೆಲ್ಲ ಬರ್ತವೆ, ಅಷ್ಟೊತ್ತಿಗೆ ಎಲ್ಲ ಆಗಿರ್ತವೆ. ನಿಮಗೆ ಟೈಮ್ ತಗೊಂಡ್ರು ನೆಕ್ಸ್ಟ್ ಲೆವೆಲ್ ಕೊಡ್ತಿರ್ತಾರೆ ಕಂಟೆಂಟು. ಆಮೇಲೆ ನೀವು ಏನಾದರೂ ಪ್ರಾಪರಾಗಿ ಏನಾದರೂ ರೀಲ್ಸು ಅಥವಾ ಪೋಟ್ರೋ ಏನಾದದು ಪ್ರೀ ವೆಡ್ಡಿಂಗು, ಆಮೇಲೆ ಕಂಪ್ಲೀಟ್ ಮಾಮೂಲಿ ನಾವು ಇನ್ಸ್ಟಾಗ್ರಾಮಲ್ಲಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿರ್ತೀವಿ. ನಮ್ಮ ನೇಮ್ ತಗೊಳ್ಳಿ, ಸ್ವಲ್ಪ ಡಿಸ್ಕೌಂಟು ಕೊಡ್ತಾರೆ, ಸಕ್ಕತ್ತಾಗಿ ಮಾಡ್ತಾರೆ. ಅವ್ರ ಪೇಜ್ ಫಸ್ಟ್ ಮೆನ್ಷನ್ ಮಾಡ್ತೀನಿ, ಅವ್ರ ಪೇಜ್ ನೋಡಿರಿ. ಪೇಜ್ ನೋಡಿದ್ಮೇಲೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ನೆಕ್ಸ್ಟ್ ವ್ಲಾಗ್ ಸಿಗೋಣ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಬಾಯ್, ಅಷ್ಟೇ, ಇನ್ನೇನಿಲ್ಲ.